ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋದೊಳಗೆ ಏನು ಸ್ಪೆಷಲ್ ಐತಂತ ನೋಡೋಣ ಬನ್ನಿ. ಇವತ್ತು ನೋಡ್ರಿ ಮಳೆ ಬರತೈತಿ. ಆ್ಯಕ್ಚುಲಿ ಇದು ಎಷ್ಟು ಜೋರ ಮಳೆ. ಅಲ್ಲಿ ನಮ್ಮ ಅಕ್ಕ ನಿಂತಾಳೆ. ಏನು ನೋಡತ್ತಿ? ಗುಬ್ಬಿ ಕೊಡ್ ನೋಡತ್ತಿ ನೋಡ್ರಿ. ಮನೆ ಕಡೆ ಗುಬ್ಬಿ ಕೊಡ್ ಕಟ್ಟೈತಿ. ಪಾಪ ಒಳಗೈತದ, ಹೌದಿಲ್ಲ? ಒಳಗೈತಿ. ತೊಳತಿಲ್ಲ, ಏನಾಗಂಗಿಲ್ಲ ಅದಕ್ಕೆ. ಜಲ್ದಿ ಬಂದು ಬೂಟ್ ಸೇರ್ಕೊಂಡೈತೆ ಅದು ಪಾಪ ಅಲ್ಲ. ಏನಾಗಲ್ಲ ಅದು. ಎಷ್ಟು ಶಾಣೆ ಇರ್ತೈತೆ ನೋಡ್ರಿ. ಆದರೆ ಇದು ಯಾಕೋ ಪಾಪ ಎಕ್ಸ್ಪೀರಿಯನ್ಸ್ ಕಡಿಮೆ ಅನ್ಸುತ್ತೆ, ಅಥವಾ ಸಣ್ಣದೈತೆ ಅನ್ಸುತ್ತೆ, ಗೊತ್ತಿಲ್ಲ. ಆದರೆ ಅದು ಸ್ಟಾರ್ಟಿಂಗ್ ಕಟ್ಟೋವಾಗ ನೋಡೋದಿದ್ದಲ್ಲ, ಪಾಪ ಅನ್ಸತ್ತಿದ್ದು ನಮ್ಗೆ. ಇಲ್ಲೇ ಕಟ್ಟೋದಿದ್ದು ಬೇರೆ ಕಡೆ ಕಟ್ಟಿದ್ರೆ ಸೇಫ್ ಆಗಾರ ಇರ್ತಿತ್ತು ಅಂತ ಹೇಳಿ. ಮನುಷ್ಯರು ಅಷ್ಟು ಯುನೀಕಾಗಿ ಯೋಚನೆ ಮಾಡಲ್ಲ, ಮನುಷ್ಯರು ಅಷ್ಟು ಯುನೀಕಾಗಿ ಕಟ್ಟಂಗಿಲ್ಲ ಅನ್ಕೊಂತೀನಿ. ಎಷ್ಟು ಚಂದ ಕಟ್ಟೈತೆ ನೋಡ್ರಿ. ಸೈಡ್ ನಾನು ವಿಡಿಯೋ ಹಾಕ್ತಿರ್ತೀನಿ. ಎಷ್ಟು ಮಸ್ತ್ ಕಟ್ಟದಂದ್ರೆ ಅದು ನೋಡುವಾಗಲೇ ಎಷ್ಟು ಮಸ್ತ್ ಅನಿಸ್ತದೆ ನಮಗೆ. ಈಗ ಸಂಜೆ ಜಲ್ದಿ ಬಂದು ಇಲ್ಲಿ ಯಾಕೆ ಕುಂತೆ ಅಂತ ಅನ್ನೋಣ ನಮಗೆ. ಇವಾಗ ಟೈಮ್ ಅಂದರೆ 5:30 ಆಗೈತಿ. ಈಗ ಜಲ್ದಿ ಬಂದು ಕುಂತಿತ್ತಲ್ಲ, ಅದು ಲೇಟಾಗಿ ಬರ್ತೈತೆ 7 o'clock. ಯಾಕೆ ಜಲ್ದಿ ಬಂದು ಕುಂತಿದ್ದೆ ಅಂತ ನೋಡಾತೀವಿ. ಬಟ್ ಮಳೆ ಬರೋ ಟೈಮ್ ಆಗಂತ ಜಲ್ದಿ ಬಂದು ಕುಂತಿದ್ವಿ. ಬಟ್ ಪಾಪ ಮಳೆ ಒಳಗೆ ನೆನಾಗ್ತಿದ್ದಲ್ಲ, ಒಂಥರ ಅನ್ಸೋದೈತಿ ನಮಗೆ. ಎಷ್ಟು ಜೋರು ಮಳೆ ಬರೋದಿದ್ದು ನೋಡಿ. ಏನಂತ ಜೋರೈತೆ ಅದು ನೋಡಲ್ಲ. ಎಷ್ಟು ನೀರೆಲ್ಲ ಫುಲ್ ಜೋರು. ಈಗಿಂದ ವೆದರ್ ನಂಬಕ ಆಗೋದಿಲ್ಲರಿಪ್ಪ. ಒಂದ್ಸಲ ಮಳೆ ಬರ್ತೈತಿ, ಒಂದ್ಸಲ ಬಿಸಿಲು ಇರ್ತೈತಿ. ಬೆಳಗ್ಗೆಯಿಂದ ಇಷ್ಟು ಬಿಸಿಲು ಇತ್ತು ಅಂತಂದ್ರೆ ಭಾಳ ಅಂದ್ರೆ ಭಾಳ ಬಿಸಿಲು. ಜಳಕ ಮಾಡೋಕ್ಕೂ ನಾವು ನೀರು ಬಿಸಿ ಮಾಡ್ಕೊಳತ್ತಿಲ್ಲ, ಸಿಂಟ್ಯಾಕ್ಸ್ ಒಳಗಿಂದ ನೀರು ಯೂಸ್ ಮಾಡತ್ತಿಲ್ಲ, ಅಷ್ಟು ಬಿಸಿಲು. ಆದರೆ ಈಗ ನೋಡಿದ್ರೆ ಮಳೆ ಬರೋದೈತಿ. ಈ ವೆದರ್ಗೆ ನಂಬಕ್ಕೆ ಆಗೋದಿಲ್ಲ, ಅಷ್ಟು ವೆದರ್ ಹೆರಾಪಿರಿ ಆಗ್ಬಿಟ್ಟೈತಿ. ಮುಂಚೆ ಅಂದರೆ ಮಳೆಗಾಲದಿಂದ ಮಳೆ ಬರೋದು, ಚಳಿಗಾಲದಿಂದ ಚಳಿ ಇರೋದು, ಬೇಸಿಗೆ ಅಂದರೆ ಬೇಸಿಗೆ. ಬಟ್ ಹಿಂಗಿಲ್ಲ. ಈಗ ಬೇಸಿಗೆ ಕಾಲದಾಗೂ ಮಳೆ ಬರ್ಬೋದು, ಮಳೆಗಾಲದಾಗೂ ಬೇಸಿಗೆ ಆಗ್ಬೋದು. ಸೊ ಈಗ ನಂಬಕ್ಕೆ ಆಗೋದಿಲ್ಲ ಈಗ ಕಾಲದಾಗ. ನೋಡ್ರಿ ಹಾಂ ನೋಡ ಪಾಪ ಮಳೆಗಾಲದಾಗ ಎಷ್ಟು ಕಷ್ಟ ಅಲ್ಲ ಅದ್ರದ್ದು ಪಾಪ ಜೀವನ. ನಾವಂದ್ರೆ ನಮ್ಗಂದ್ರೆ ಒಂದು ಮನೆ ಇರ್ತೈತಿ. ಪಾಪ ಅದಕ್ಕೆ ಮನೆ ಇರಲ್ಲ, ಏನಿರಲ್ಲ, ಅದ ಕಟ್ಕೊಂಡು ಇರೋದು ಗ್ರೇಟ್ ಅಲ್ಲ. ಅದು ಎಷ್ಟು ಅಲ್ಲ ಕಟ್ಲಿ. ಬಟ್ ಮಳೆ ಬೀಳೋ ಕಡೆ ಎಲ್ಲಿ ಕಟ್ಬೇಕು, ಇದಕ್ಕೆ ಕಟ್ಬೇಕಾದ್ರೆ ಬೇರೆ ಕಡೆ ಕಟ್ಬೇಕಿಲ್ಲ. ಅವ್ರಿಗೆ ಮನುಷ್ಯರ ಕಟ್ಟೆ ತಲೆ ವಿಚಾರ ಮಾಡಕ್ಕೆ ಪಾಪ ಸಣ್ಣ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ಸುತ್ತೆ. ಈ ಒಂದು ವೆದರ್ಗೆ ನಮ್ಮ ಮನೆಯಲ್ಲಿ ಟೀ ಮಾಡಿದ್ದಾರೆ ನಮ್ಮ ಅಕ್ಕ. ಸೊ ಚಾ ಮತ್ತು ಇದು ಬನ್ನು ತಿನ್ನೋಣ ಬರ್ರಿ. ಚಾ ಕೊಡೋಣ ಬರ್ರಿ. ಈ ವೆದರ್ಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಚಾ ಬಜ್ಜಿ ಇದು. ಸೊ ಬಜ್ಜಿ ಮಾಡ್ಕೋಬೇಕಂದ್ವಿ, ಬಟ್ ನಮ್ಗೆ ಯಾಕೋ ಸ್ವಲ್ಪ ಈಗ ಎಣ್ಣೆ ಒಳಗಿನ ಕರ್ದಿದ್ದ ಕಡಿಮೆ ಮಾಡತ್ತೀವಿ. ತಿನ್ನತಿಲ್ಲ ಈಗ. ಅದಕ್ಕೆ ಚಾ ಮತ್ತೆ ಬ್ರೆಡ್ ತಿನ್ನೋಣ ಅಂತ ಹೇಳಿ. ಸೊ ಬರೀ ಚಾ ಕುಡಿಯೋಣ. ಕತ್ತಲದಲ್ಲಿ ಚಾ ಕುಡಿಯುತ್ತಿರುವ ಇಬ್ಬರು ಮಹಿಳೆಯರು. ಆದ್ರೂ ಮಳೆ ಕಡಿಮೆ ಆಯ್ತು ನೋಡಿ ಈಗ. ಪಾಪ ಗುಬ್ಬಿ ಏನ್ ಮಾಡತ್ತಿತ್ತೋ ಏನ, ಅದ್ರದ ಚಿಂತೆ ಹತ್ತಿತ್ತು ನನಗಂತೂ. ಜಾಸ್ತಿ ಮಳೆ ಬಂದ್ರೆ ಮತ್ತೆ ಅದ್ ಬಿದ್ದ ಬಿಡ್ತೈತಲ್ಲ. ಆದ್ರೂ ಅದೊಂಥರ ಹಿಂಗ್ ಜೋತ್ ಬಿದ್ದೈತಲ್ಲ, ಹೆದ್ರಿಗ್ ಬರತೈತಿ ನನಗ. ಅದ್ ಬ್ಯಾರೆ ಕಡೆ ಕಟ್ಬೇಕಿಲ್ಲ. ಪಾಪ ಚಂದ ಕಟ್ಟೈತಿ, ಆದ್ರೆ ಲೊಕೇಶನ್ ರಾಂಗ್ ಆಗೈತದ ಅಷ್ಟೇ, ಹೌದಿಲ್ಲ? ಪ್ಲೇಸ್ ಸೆಲೆಕ್ಟ್ ಮಾಡೋದು ಪ್ಲೇಸ್ ರಾಂಗ್ ಆಗೈತಿ. ಗೈಸ್, ಮಾರ್ಕೆಟಿಗೆ ಬಂದೀನಿ. ಫಸ್ಟ್ ಕೆಲಸ ATM ಒಳಗೆ ರೊಕ್ಕ ತೆಗೆಸ್ಕೊಳ್ಳೋದು. ಆ್ಯಂಡ್ ಗೈಸ್, ಅಮೌಂಟ್ ತೆಗೆಸ್ಕೊಂಡೆ. ಈಗ ಮಾರ್ಕೆಟಿಗೆ ಬಂದೀನಿ. ಕರೆಂಟ್ ಒಂದು ಹೋಗ್ಬಿಟ್ಟಿದ್ರಪ್ಪ. ಫುಲ್ ಕತ್ಲೆ ಒಳಗೆ ಬಂದೀನಿ. ಮಾರ್ಕೆಟ್ ಇಷ್ಟು ರಶ್ ಐತೆ ನೋಡ್ರಿ ಇವತ್ತು. ಯಾಕಂದ್ರೆ ಸಂಡೇ ಇವತ್ತು, ಅದಕ್ಕೆ ಇಷ್ಟು ರಶ್ ಐತಿ. ಸರಿ
ಮಾರ್ಕೆಟ್ ಎಷ್ಟು ರಶ್ ಐತ್ರಿಪ್ಪ. ನಾಳೆ ಏನಾದ್ರು ಇರ್ಬೋದು, ಅದಕ್ಕೆ ಇಷ್ಟು ರಶ್ ಐತಿ. ಎಲ್ಲ ತೊಗೊಂಡಿನಿ. ಸೊ ಎಷ್ಟೋ ಜಾಗ ತೆಗೆದು ಆ್ಯಕ್ಚುಲಿ ಗಾಯ್ಸ್ ನಂದು ಸ್ಕೂಟಿ ಭಾಳ ದೂರ ಐತಿ. ಸೊ ಅಲ್ಲಿ ಮಟ್ಟ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಹೋದಾದ್ಮೇಲೆ ಅಲ್ಲಿಂದ ಹೋಗ್ತೀನಿ. ಸಾಕಾದ ನನಗೆ ಈಗ ಅಲ್ಲಿಂದ ಹೊತ್ಕೊಂಬರೋಕೆ. ಗಾಯ್ಸ್ ಗಾಡಿ ಕಡೆ ಬಂದ್ವಿ. ಈಗ ಮನೆಗೆ ಹೊರಡೋಣ. ಆ್ಯಂಡ್ ಗೈಸ್ ಜಸ್ಟ್ ಬಂದು ಈಗ ಏನಂದ್ರಪ್ಪ ಇವತ್ತು ಭಾಳ ಸಸ್ತಾಯಿತ್ತು ಮಾರ್ಕೆಟ್. ಭಾಳ ಅಂದ್ರೆ ಭಾಳ ರೆಗ್ಯುಲರ್ ಇರ್ತೈತಲ್ಲ ಅದಕ್ಕಿಂತನೂ ಜಾಸ್ತಿ ಕಮ್ಮಿ ರೇಟ್ ಇತ್ತು. ಸೊ ಅದಕ್ಕೆ ಎಲ್ಲ ತೊಗೊಂಡು ಬಂದೆ. ನಾಳೆ ಬಸವೇಶ್ವರ ಜಯಂತಿ ಅಂತ. ಸೊ ಇವತ್ತು ಸಂಡೇ ಇತ್ತಲ್ಲ, ಅದಕ್ಕೆ ಆಲ್ಮೋಸ್ಟ್ ನಾನು ಜಲ್ದಿನೇ ಹೋಗಿರ್ತೀನಿ ರೀ. ಸಂಜೆಗೆ ಹೋಗಿರ್ತೀವಿ 5:30 6 ಗಂಟೆಗೆ. ಬಟ್ ಮಳೆ ಒಂದು ಬಂತಲ್ಲ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಈಗ ನಾವು ಬಂದಾಗ ಟೈಮ್ 9:20 ಆತ. ನಮ್ಮ ಧಾರವಾಡ ಇಟ್ಸ್ ವೆರಿ ಸೇಫೆಸ್ಟ್ ಸಿಟಿ ಅಂತ ಹೇಳ್ಬೋದು. ಸೊ ನೋಡಿರಿ, ನಾ ಈಗ ಬಂದ್ರೂ ಎಷ್ಟು ಆರಾಮಾಗಿ ಬಂದೆ. ಯಾಕಂದ್ರೆ ಫುಲ್ ಗದ್ದಲ. ಆಮೇಲೆ ಯಾರ್ದು ದೃಷ್ಟಿ ಬೀಳದೇ ಇರಲಿ ನಮ್ಮ ಧಾರವಾಡ ಮೇಲೆ, ಅಷ್ಟು ಸೇಫ್ ಆಗೈತಿ. ಆಮೇಲೆ ಎಲ್ಲರೂ ಎಷ್ಟು ಒಳ್ಳೆಯವ್ರು ಅಂದ್ರೆ, ಇನ್ ಕೇಸ್ ಯಾರಾದರೂ ನಮ್ಗೆ ಮಿಸ್ಬಿಹೇವ್ ಮಾಡಿದ್ರು ಅವರೇ ಇನ್ನೊಬ್ಬರು ಬಂದು ಅವ್ರು ಬೈಬಿಡ್ತಾರೆ. ಅದಕ್ಕೆ ಎಷ್ಟೋ ಸ್ಟೂಡೆಂಟ್ಸ್, ಎಷ್ಟೋ ಹೆಣ್ಮಕ್ಳು ಇಲ್ಲಿ ಬಂದು ಕಲಿಯಾತಾರ ಅಂತ ಹೇಳ್ಬೋದು. ಸೊ ಐ ಲವ್ ಮೈ ಧಾರವಾಡ. ಇಲ್ಲೇ ಎಲ್ಲ ಮಾರ್ಕೆಟ್ ತಂದಿದ್ದೆಲ್ಲ ತೆಗೆದಿಟ್ಬಿಡ್ತೇನೆ ನಾನು. ಇಲ್ಲಾಂದ್ರೆ ಮಾರ್ನಿಂಗ್ವರೆಗೂ ಸ್ವಲ್ಪ ಇದಾಗ್ಬಿಡ್ತಾವೆ, ಫ್ರೆಶ್ನೆಸ್ ಹೋಗ್ಬಿಡ್ತಾವೆ. ಇವು ನೋಡ್ರಿ, ಇವು 20 ರೂಪೀಸ್. ಇವತ್ತು ಭಾಳ ಸಸ್ತಾ ಇದ್ವು ಅಂತಂದೆಲ್ಲ. ಇದಿಷ್ಟು 20 ರೂಪೀಸ್, ಇದು 20, ಇದು 20 ಆ್ಯಂಡ್ ಇದು 10 ರೂಪೀಸ್ ಇವು ಮೂರಕ್ಕೂ. ಆಮೇಲೆ ಇವು ನೋಡ್ರಿ, ಇವು ಮಿರ್ಚಿ ಮಾಡ್ತಾರಲ್ಲ ಆ ಬಜ್ಜಿವು, ಇದು 20 ರೂಪೀಸ್, ಇದು 20. ಆ್ಯಂಡ್ ಇಲ್ಲೂ ಮೂಲಂಗಿನೂ ಎಷ್ಟು ಫ್ರೆಶ್ ಐತೆ ನೋಡಿರಿ. ಸೊ ಇದು 10 ರೂಪೀಸ್ ಅನ್ಸುತ್ತೆ. ಇದು 10 ರೂಪೀಸ್ ಇದೆ. ಆ್ಯಂಡ್ ಇದು 50, 3 kg ಉಳ್ಳಾಗಡ್ಡಿ 50 ರೂಪೀಸ್, ಅದು 20 ರೂಪೀಸ್. ಸೊ ಇದು 10 ರೂಪೀಸ್. ಸ್ವಲ್ಪ ಇಲ್ಲಿ ತೊಗೊಂಬಂದೀವಿ, ನಾನ್ ವೆಜ್ ತಿಂದಾಗ ಸ್ವಲ್ಪ ಬೇಕಂಥೇಳಿ. ಎಲ್ಲ ಎಷ್ಟು ಸಸ್ತಾ ಇದ್ವು ಅಂದ್ರೆ ಇವತ್ತು ನನಗೆ ಮಾರ್ಕೆಟ್ಗೆ ಹೋಗಿದ್ದು ಖುಷಿ ಆಯ್ತು. ಸಂಡೇ ಅದಕ್ಕೆ ಈಗ ಬಂದ್ರೂ ಎಷ್ಟೊತ್ತು ಲೇಟ್ ಆದ್ರೂ ಇದನ್ನು ತೆಗೆದಿಟ್ಟು ಅನ್ಕೋಬೇಕ್ರಿ. ಯಾಕಂದ್ರೆ ಮಾರ್ನಿಂಗ್ವರೆಗೂ ಮುದುಡ್ ಬಿಡ್ತಾರೆ. ಒಂದು ಫ್ರೆಶ್ನೆಸ್ ಹೋಗ್ತೈತಿ, ಮತ್ತು ನಾಳೆ ಮತ್ತು ವರ್ಕಿಗೆ ಹೋಗ್ಬೇಕು ಅದಕ್ಕೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.